ಈ ಜೀವ ಹೇಗೆ ಬಂತು ಅಂದ್ರೆ 8 ತತ್ವಗಳಿಂದ ಈ ದೇಹ ಬಂದಿದೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ, ಅಷ್ಟತನುವಿನ ದೇಹ. ಇಟ್ಸ್ ವೆರಿ ಬ್ಯೂಟಿಫುಲ್ ಇದು. ಅದಕ್ಕೆ ಶರಣರು ಇದನ್ನ ಡಿಫೈಡ್ ಮಾಡಿದ್ರು. ಕಣ್ಣು ಶಿವಲಿಂಗ, ಮೂಗು ಆಚಾರಲಿಂಗ, ಕಿವಿ ಪ್ರಸಾದಲಿಂಗ, ನಾಲಿಗೆ ಗುರುಲಿಂಗ, ಚರ್ಮ ಜಂಗಮಲಿಂಗ, ಮನಸ್ಸು ಮಹಾಲಿಂಗ, ಅಂಗ ಲಿಂಗಕ್ಕೆ ಗೂಡಾಯಿ, ಲಿಂಗ ಅಂಗಕ್ಕೆ ಗೂಡಾಯಿ. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಶರಣ ಧರ್ಮ. ಇದೆಲ್ಲ ಹುಟ್ಟಿದಿದೆ ಕಲ್ಯಾಣದಲ್ಲಿ. ಎಲ್ಲ ವಿಚಾರಧಾರೆಗಳು ಹುಟ್ಟಿದ್ದು ಈ ಕಲ್ಯಾಣದೊಳಗಡೆನೆ. ಇದು ದೇಹ ಯಾಕೆ ಬಂದದ? ಅನುಭವ ಮಂಟಪದಲ್ಲಿ ಚರ್ಚೆ ಶುರುವಾದ ಕೂಡಲೇ ಅಂಬಿಗರ ಚೌಡಯ್ಯ ಹೇಳದ, ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ನಿಲುಕೆಯ ಕಂಡೆಂದ ತನಮ ಅಂಬಿಗರ ಚೌಡಯ್ಯ ನಿಜ ಶರಣ. ಅಷ್ಟ ತನುವಿನೊಳಗಡೆ. ಇದಕ್ಕೆ ಬ್ರಹ್ಮಸೂತ್ರ ಬರೆದ ಚೆನ್ನಬಸವಣ್ಣನವರ ಪದಮಂತ್ರಗೋಪ್ಯ, ಹಿರಿಯ ಮಂತ್ರಗೋಪ್ಯ, ಕರ್ಣಹಸಿಗೆ, ಸಕಿಲಗಳು ಅಂತ ಓದಬೇಕು. ನಮ್ಮಗಳಿಗೆ ಶಾಸ್ತ್ರಬದ್ಧವಾಗಿ ಬಸವ ತತ್ವ ಹೇಳುವವರ ಕೊರತೆ ಇದೆ. ಬಸವಣ್ಣನವರ ಫೋಟೋವನ್ನು ಪೂಜೆ ಮಾಡಿಸೋರು ಬಹಳ ಜನ ಇದ್ದಾರ. ಬಸವ ತತ್ವ ಹೇಳೋರು ಯಾರಿಲ್ಲ. ಬಸವಣ್ಣನ ಕೈಲಾಸದಲ್ಲಿ ತೋರಿಸೋರು ಬಹಳ ಜನ ಇದ್ದಾರ. ಆದರೆ ಬಸವಣ್ಣ ಏನು ಕ್ರಾಂತಿ ಮಾಡಿದ್ರು ಅಂತ ಹೇಳುವವರಿಲ್ಲ. ಎಷ್ಟು ಸುಂದರವಾದ ದೇಹ ಇದೆ. ಇದಕ್ಕೆ ಚೆನ್ನಬಸವಣ್ಣನವರು ಅತಿ ಅದ್ಭುತವಾದಂತಹ ಪದಮಂತ್ರ ಗೋಪ್ಯದಲ್ಲಿ ವಚನವನ್ನು ಬರೀತಾರೆ. ಅವರು ಬ್ರಹ್ಮಸೂತ್ರವ ಬಲಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನು ಹರಿದು ನಿರ್ವಯನಾದೇನೋ. ಅಷ್ಟದಳ ಮಂಟಪದೊಳಗೆ ಅಷ್ಟ ಕೋಣೆಗಳೊಳಗಡೆ. ಮೊದಲು ಇದು ನಿಮಗೆ ತಿಳಿಬೇಕು. ಇದು ತಿಳಿದ್ರಿ ನಿಮ್ಗೆ ಸ್ವಲ್ಪ ನೋವು ದುಃಖದಿಂದ ಪರಿಹಾರಕ್ಕೆ ಬರ್ತೀರಿ. ಇಲ್ಲ ಅಂದರೆ ಹಿಂಸೆಗೊಳಗಾಗ್ತೀರಿ ನೀವೆಲ್ಲರೂ. ಯಾಕೆ? ಗಂಡ ಸತ್ತಾಗ ಹಿಂಸೆ, ಹೆಂಡತಿ ಸತ್ತಾಗ ಹಿಂಸೆ, ಮಕ್ಕಳು ಹೋದಾಗ ಹಿಂಸೆ, ಆಸ್ತಿ ಹೋದಾಗ ಹಿಂಸೆ, ಸಾವಿನ ಸಮೀಪ ಪ್ರತಿದಿನ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ಹಿಂಸೆಗೆ ಒಳಪಡ್ತಾ ಇದೆ ಈ ದೇಹ. ಜೀವಕ್ಕೆ ನೆಮ್ಮದಿ ಇಲ್ಲ, ಬದುಕಿನಲ್ಲಿ ಸಂತೋಷವಿಲ್ಲ, ಊಟ ಮಾಡಿದ್ದು ರುಚಿ ಅನ್ನಿಸ್ತಾ ಇಲ್ಲ. ಕಾರಣ ಮೋಹದ ಮೇಲೆ ದೇಹ ನಿಂತಿದೆ, ವ್ಯಾಮೋಹದ ಮೇಲೆ ನಿಂತಿದೆ, ಅಹಂಕಾರದ ಮೇಲೆ ನಿಂತಿದೆ, ಕಾಮದ ಮೇಲೆ ನಿಂತಿದೆ ದೇಹ, ಕ್ರೋಧದ ಮೇಲೆ ನಿಂತಿದೆ ದೇಹ, ಮದಮತ್ಸರದ ಮೇಲೆ ನಿಂತಿದೆ ದೇಹ, ಕುಲಮದ, ಚಲಮದ, ರೂಪಮದ, ವಿದ್ಯಾಮದ, ತಪೋಮದ, ರಾಜ್ಯಮದಗಳ ಮೇಲೆ ನಿಂತಿದೆ ಈ ದೇಹ. ಈ ದೇಹ ನಿಂತಿರುವುದು ಇದರ ಮೇಲೆ. ಕುಲಮದ, ಚಲಮದ, ರೂಪಮದ, ವಿದ್ಯಾಮದ, ತಪೋಮದ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಮೇಲೆ ನಿಂತಿರ್ತಕ್ಕಂತಹ ದೇಹ ನೋವಿನಿಂದನೇ ಬಳಲಬೇಕಿದು. ಇದಕ್ಕೆ ಸುಖ ಇಲ್ಲ. ಇದಕ್ಕೆ ಸುಖ ಬರಬೇಕಂದ್ರೆ ವಿ ಕ್ಯಾನ್ ಗೋ ಇನ್ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್. ಈ ದೇಹ ಹೇಗೆ ಬಂತು? ಹೇಗೆ ಬಂತಾರೆ? ಹೇಗೆ ಬಂತು? 9 ತಿಂಗಳು ಈ ದೇಹ. ಅದಕ್ಕೆ ಷಣ್ಮುಖ ಶಿವಿಗಳು ಬರೀತಾರೆ, ಈ ಜಗತ್ತಿನಲ್ಲಿ ಜನರಿಗೆ ಏನು ತಿಳಿಲಿಲ್ಲ. ಹೇಗೆ ಏನು ತಿಳಿಯೋದಿಲ್ಲರಿ ಇದಕ್ಕೆ. ಇದು ಬಹಳ ಮೋಸವಾದ ದೇಹ, ಇದು ಬಹಳ ಮೋಸವಾದದಿದು. ಅದಕ್ಕೆ ಅವರು ಬರೆದರು, ಇದು ಎಂತಹ ದೇಹ ಇದು? ಉಂಡ ಮೊಲೆ ಎಂದರಿಯದೆ, ಬಂದ ಯೋನಿ ಎಂದರಿಯದೆ, ಈಳಿಗಾರನ ದೆಸೆಯಲ್ಲಿ ಈ ಚಲಮರ ನಿಸ್ಸಾರವಾದಂತೆ ಸ್ತ್ರೀಯರ ಸಂಘದಿಂದ ಸೋರಿ ಸೋರಿ ಆತ್ಮ ಕೆಟ್ಟು ನಷ್ಟವಾಯಿತು. ಇದನಂಜಿ ಮರಳಿ ಜನ್ಮಕ್ಕೆ ಬರಲಾರನೆಯ ನಿಮ್ಮ ಮೊಳಹೊಕ್ಕೆನೆಯ ಕಂಡೇಶ್ವರ. ಏನು ಅತಿ ಅದ್ಭುತವಾದಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ವಚನಕಾರರು. ಮೊದಲು ಈ ದೇಹವನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು. ಮನೆ ಒಳಗಡೆ ಇರೋ ದೇವ್ರನ್ನ ಚೆನ್ನಾಗಿ ಇಡೋದಲ್ಲ, ಗುಡಿಯಾಗಿರೋ ದೇವ್ರಿಗೆ ಅನ್ನ ಕೊಡೋದಲ್ಲ. ಈ ದೇಹವೇ ದೇವಾಲಯ ಅಂದ್ರು ಶರಣರು. ಇದು ವಾಕಿಂಗ್ ಟೆಂಪಲ್ ಇನ್ ಟಾಕಿಂಗ್ ಗಾಡ್ ಅಂದ್ರು. ಈ ದೇಹವನ್ನ ಚೆನ್ನಾಗಿಡಬೇಕು ಅಂದ್ರು ಶರಣರು. ನಾವು ದೇವ್ರು ಚೆನ್ನಾಗಿಡಕ್ ಹೊಂಟೀವಿ. ಮನೆಗಿರೋ ದೇವರು ತಿಕ್ಕೋದು, ಹುಳಿ ಹಾಕದನ್ನು ತಿಕ್ಕೋದು, ಅವಕ್ಕೆ ಹೂ ಹಾಕೋದು, ಅದಕ್ಕೆ ಬಟ್ಟೆ ಹಾಕೋದು, ಅವು ಕುಣಿಸೋದು, ಇವು ಉಪವಾಸ ಕುಂಡ್ರೋದು. ಅದ್ರ ಮುಂದೆ ಅವೇನು ಉಣ್ತವೆ? ನಾವು
ಇವು ಉಪವಾಸ ಇರೋದು. ಯಾಕೆ ಉಪವಾಸ ಇದ್ದೀರಿ? ಇಲ್ರಿ ಉಪವಾಸ ಇದ್ರೆ ದೇವ್ರು ಒಲಿತಾನ. ನಿನ್ನ ಉಪವಾಸಕ್ಕೆ ದೇವ್ರು ಒಲಿತಾನ? ಶುಗರ್ ಹೆಚ್ಚುತ್ತದ, BP ಹೆಚ್ಚುತ್ತದ, ತಲೆ ತಿರುಗ್ತದ. ಉಪವಾಸಕ್ಕೆ ದೇವ್ರು ಒಲಿತಾನ ಅಂತಿದ್ರ 15 ದಿವಸಕ್ಕೊಂದ್ಸಲ ತಿಂತದ ಹಾವು. ಉಪವಾಸಕ್ಕೆ ದೇವ್ರು ಒಲಿಯೋದಿಲ್ಲ ತಾಯಿ. ನಿನಗೆ ಯಾವ ಪೂಜೆಗೂ ದೇವ್ರು ಒಲಿಯೋದಿಲ್ಲ. ದೇವರು ದೇಹವನ್ನು ಕೊಟ್ಟಾನ. ಅವನಂತನ, ನೀನು ನನಗೆ ಪೂಜೆ ಮಾಡಬೇಡ, ನನ್ನನ್ನು ನೆನೆಸಬೇಡ, ನಿನ್ನ ದೇಹ ಚೆನ್ನಾಗಿರಬೇಕು, ನಿನ್ನ ಬದುಕು ಚೆನ್ನಾಗಿರಬೇಕು. ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರ ದೇವ್ರು ಹೇಳಿ ಕಳಿಸ್ಯಾನ ಬಸವಣ್ಣರ ಹತ್ರ, ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಅನ್ನತಕ್ಕಂಥ ಸಾಲನ ಬರೆದಿತ್ತು. ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ. ಊದಿನ ಕಡ್ಡಿ ತಗೊಂಡು ಊರು ತುಂಬ ಗುಡಿ ಸುತ್ತಾಡೋದು, ಬುರ್ರ 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 ಅಂತ. ಪುನಃ ಅದನ್ನು ಹಾರಿಸ್ತಂದು ಮನೆಗಿಡೋದು. ಏನು ಪೂಜೆ ಮಾಡಕತ್ತೀರಿ, ಏನಕ್ಕತ್ತೆ? ಅದಕ್ಕೆ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ರು, ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಗುಡಿಗುಂಡಾರದಲ್ಲಿ ನಿಲ್ಲುವ ಕ್ಯೂ ಗ್ರಂಥಾಲಯದಲ್ಲಿ ನಿಂತಾಗ ಈ ದೇಶದ ಭವಿಷ್ಯ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಈ ದೇಶದ ಹೆಣ್ಣು ಮಕ್ಕಳ ಬುದ್ಧಿ ಬದಲಾಗಬೇಕು. ಈ ದೇಶದ ಹೆಣ್ಣು ಮಕ್ಕಳಿಂದ ಮೂಢನಂಬಿಕೆ ಹೊರಗೆ ಬರಬೇಕು. ಈ ದೇಶದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಅಜ್ಞಾನ ತೊಲಗಬೇಕು. ಆವಾಗ ದೇಶ ಉದ್ಧಾರ ಆಗ್ತದೆ. 2 ಊದಿನ ಕಡ್ಡಿ ತಗೊಳ್ಳೋದು, ಊರು ತುಂಬ ತಿರುಗಾಡೋದು, ಒಂದು ಗಿಂಡಿಯಾಗಿ ಎಣ್ಣೆ ತಗೊಳ್ಳೋದು, ಗುಡಿಯಾಗಿ ಹಾಕೋದು, ಹಿಂದ್ಗಡೆ ಮುದುಕರು ಬರೋರು ಕಾಲು ಜಾರಿ ಬೀಳ್ಬೇಕತ್ತೆ. ಇದನ್ನು ಮೀರಿದ ಏನು ಮಾಡಿರಿ ನೀವು? ಏನು ಮಾಡಿರಿ ಹೇಳ್ರಿ? ಏನು ಮಾಡಿರಿ? ಉಪವಾಸ ಇದ್ದೀನ್ರಿ, ಬಾಳೆಹಣ್ಣು ಬಿಟ್ಟಿನ್ರಿ. ನಿನ್ನ ಬಾಳೆಹಣ್ಣು ತಗೊಂಡು ಏನು ಮಾಡೋಣ ನಾನು ದೇವ್ರ? ನಾ ಗೋಧಿ ಬಿಟ್ಟಿನ್ರಿ, ನಿನ್ ಗೋಧಿ ತಗೊಂಡೇನು ಹುಗ್ಗಿ ಮಾಡ್ಕೊಂಡು ತಿನ್ನೋಂತ ಅವ ಕೊಟ್ರೆ ಅವನಿಗೆ ಬಿಡ್ತಾರಂತ. ಅವ ಹುಗ್ಗಿ ಮಾಡ್ಕೊಂಡು ಊಟ ಮಾಡಂತ ಕೊಟ್ಟಾನ, ಬಾಳೆಹಣ್ಣು ತಿನ್ನಕ್ ಕೊಟ್ಟಾನ, ಅನ್ನ ಊಟ ಮಾಡಕ್ ಕೊಟ್ಟಾನ, ಹಾಲು ಕುಡಿಯಕ್ ಕೊಟ್ಟಾನ, ತಗೊಂಡ ಹುತ್ತಕ್ಕೆ ಹೋಗಿದ್ದಾವೆ. ದೇವ್ರು ಏನು ಕೊಟ್ಟಾನ ಅನ್ನತಕ್ಕಂಥ ಅರಿವೇ ಇಲ್ಲ. ಅದಕ್ಕೆ ಜೇಡರದಾಸಿಮಿನವರು ಒಂದು ವಚನವನ್ನು ಬರೆದರು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಹರಿವ ಸಾಗರ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ನುಗುಳುವ ಕುನ್ನಿಗಳನ್ನೇ ನಿಂಬೆನಯ್ಯ ರಾಮನಾಥ. ಎಷ್ಟು ಕುನ್ನಿಂತ ಬರೆದಿಟ್ಟು ಹೋಗ್ಯಾರ ನಮ್ಮನ್ನೆಲ್ಲ. ನಾ ಇಲ್ರಿ, ನಾನು MBBS, ಇವರ್ ದ ಕುನ್ನಿ ಅಂದಾರ. ನಾನು ಡಾಕ್ಟ್ರೇಟ್ PhD ರೀ, ಇವರ್ ದ ಕುನ್ನಿ ಅಂದಾರ. ಶಾಲೆಗೆ ಓದವರಲ್ಲ, ಕಾಲೇಜಿಗೆ ಓದವರಲ್ಲ, ಡಿಗ್ರಿ ಪಡೆದವರಲ್ಲ, 4 ಪೀರಿಯಡ್ UGC ಸ್ಕೇಲ್ ತಗೊಂಡವರಲ್ಲ. ಕಸ ಗುಡಿಸುವ ಹೆಣ್ಣು ಮಗಳು ಇದೇ ನಾಡಿನೊಳಗಡೆ, ಇದೇ ಅನುಭವ ಮಂಟಪದಲ್ಲಿ, ಇದೇ ಭಾಗದ ಗುಡಿ ಒಳಗಡೆ ಶಿವಮೊಗ್ಗದಿಂದ ಬಂದಳು, ಕಸಬರಿಕೆ ತಗೊಂಡ್ಲು, ಹೀಗೆ ಗುಡಿಸ್ತಾ ಹೇಳ್ತಾ ಹೋದ್ಲು. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಯಾವುದವ ನೇಮ? ಪರದನ, ಪರಸ್ತ್ರೀ, ಪರ ದೈವಂಗಳಿಗೆ ಎರಗದಿಪ್ಪುದೇ ನೇಮ. ಇದು ಕಾಣಿರಣ್ಣ ನಮ್ಮ ಜಂಬುಜಕ್ಕೇಶ್ವರನಲ್ಲಿ. ಹೆಂಗ ಬರ್ದಿಟ್ಟು ಹೋದ್ಲು? ಯಾರು? ಕಸ ಗುಡಿಸುವ ಹೆಣ್ಣುಮಗಳು. ಅದರ ಮ್ಯಾಗ PhD ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋರು ನಾವು. ಏನು ಶರಣರ ಮಾತು! ಒಂದು ವಚನ ನಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ಮಾಡ್ತದೆ ಅನ್ನತಕ್ಕಂಥದನ್ನ ಕಾಣಬೇಕು. ವಚನಗಳಂದ್ರೆ ಏನು? ಒಬ್ಬ ಸತ್ಯಕ್ಕೆ ಹೆಣ್ಣುಮಗಳು ಬರೀತಾಳೆ, ಅರ್ಚನೆ ಪೂಜೆ ನೇಮವಲ್ಲ. ನೀವು ನಂಬಿರೋ ಧರ್ಮ ಅದಲ್ಲ, ನೀವು ನಂಬಿರೋ ದೇವರದವಲ್ಲ, ನೀವು ನಂಬಿರ್ತಕ್ಕಂಥದ್ದು ನಿಮಗೆ ಮನಸ್ಸಿಗೆ ಸರಿಯಾದಂತಹ ನಂಬಿಕೆ ಕೊಡ್ತಾ ಇಲ್ಲ, ಆಧಾರ ಕೊಡ್ತಾ ಇಲ್ಲ, ಶಾಂತಿ ಕೊಡ್ತಾ ಇಲ್ಲ. ನಿಮಗೆ ಏನು ಪುಟ್ಟಿ ಪುಟ್ಟಿ ದೇವ್ರುಗಳು ಪೂಜೆ ನೋಡಬೇಕು. ಅಬಾಬಾಬಾಬಾಬಾಬಾ. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸ್ತಾರ, ಮನೆಯೊಳಗೆ ತಾಯಿ ಹಡದ ತಾಯಿ ಇದ್ರೆ ಆಕೆಗೆ ಹರಿದಿದ್ದು ಸೀರೆ ಉಡಿಸ್ಯಾರ, ದೇವ್ರಿಗೆ ಸೀರೆ ಉಡಿಸ್ಯಾರ. ಯವ್ವಾ ಆಕೆ ಕೊಲ್ಲೂರು ಮೂಕಾಂಬಿಕೆ ಸೀರೆ ಉಡಿಸಿ ಬಂದು ನಮ್ಮ ಅವ್ವಂಗೆ ಸೀರೆ ಉಡಿಸ್ತೆ. ಮಾರನೇ ಪೂಜಾರಿ ಹೆಂಡ್ರು ಉಟ್ಕೊಂಡು ಹೋಗಿರ್ತಾಳೆ. ಯಾರಿಗೆ ಗೊತ್ತದ ಈ ಜಗತ್ತಿನಲ್ಲಿ? ಧರ್ಮದ ವಿಚಾರಧಾರೆಗಳಿಗೆ ದೊಡ್ಡ ಕ್ರಾಂತಿ ಕಲ್ಯಾಣ, ಸ್ಪಷ್ಟತೆಯ ವಿಚಾರಕ್ಕೆ ದೊಡ್ಡ ಕ್ರಾಂತಿ ಕಲ್ಯಾಣ, ಸ್ಪಷ್ಟ ಗುರಿಗೆ ವಿಚಾರಕ್ಕೆ ಕ್ರಾಂತಿ ಕಲ್ಯಾಣ. ಈ ವಿಚಾರಗಳ ಮಧ್ಯದಲ್ಲಿ ಅತಿ ಅದ್ಭುತವಾಯಿತು. ಶಂಕರಾಚಾರ್ಯರು ಹೇಳಿದ್ರು, ನಾನು ಸತ್ಯ ಜಗನ್ ಮಿಥ್ಯ ಅಂದ್ರು. ಶರಣರು ನಾನು ಸತ್ಯ ಜಗತ್ತು ಸತ್ಯ ಅಂದ್ರು. ವಾ! ಮಧ್ವಾಚಾರ್ಯರು ಬಂದು ಹೇಳಿದ್ರು, ಜೀವ ಬೇರೆ ದೇವ ಬೇರೆ ಅಂದ್ರು. ಜೀವ ಭಾವ ಅಳಿಯದೆ ದೇವ ಭಾವ ಅಳಿಯೋದು ನೋಡ ಅಂತ ಬರ್ದಿಟ್ರು. ವಾ!
ಏನು ನೋಡ್ಬೇಕು, ಕತೆ ನುಗ್ಗಬೇಕು ಒಳಗಡೆ, ಗೊತ್ತಾಗ್ತದೆ ಜಗತ್ತಿನೊಳಗಡೆ ವಚನ ಸಾಹಿತ್ಯ ಏನು ಮಾಡ್ತದೆ. ಬುದ್ಧಿ ಇದ್ದವ್ರು ಓದಬೇಕು, ನಾಲಿಗೆ ಇದ್ದವ್ರು 4 ಜನರಿಗೆ ಹೇಳಬೇಕು, ಕಣ್ಣಿದ್ದವ್ರು ಕಲ್ಯಾಣ ಕರ್ಕೊಂಡು ಬಂದು ಕಲ್ಯಾಣ ತೋರಿಸ್ಬೇಕು, ಹೃದಯ ಇದ್ದವ್ರು ಇಲ್ಲಿ ಬಂದು ಕೂತ್ಕೊಂಡು ಪ್ರವಚನ ಕೇಳಬೇಕು. ಹೃದಯ ಇದ್ದವ್ರು ಕೇಳಬೇಕು ಪ್ರವಚನ. ಹಂಗ ನೀವು ಕೇಳ್ಬೋದು, ನಮಗೆ ಹೃದಯ ಇಲ್ಲೇನ್ರಿ ಅಂತ ಅಂದ್ರೆ ಕರ್ಕೊಂಡು ಬರಬೇಕು ಅಂತೀನಿ. ತಿಳ್ಕೊಳ್ರಿ, ಹುಟ್ಟು ಬಂದಿದ್ದೀರಿ, ಹೀಗೆ ಹೋಗಬೇಡ್ರಿ, ಹೀಗೆ ಹುಳ ಆಗಬೇಡ್ರಿ, ಮಿಜಿ ಆಗಬೇಡ್ರಿ. ಆ ಕಾಕು ಪೋಕು ದೇವ್ರುಗಳ ಪೂಜೆ, ಅವನು ಯಾವ ಹತ್ರ ಯಂತ್ರ ಕಟ್ಟಿಸ್ಕೊಳ್ಳೋದು, ತಂತ್ರ ಕಟ್ಟಿಸ್ಕೊಳ್ಳೋದು, ಕಾಯಿ ಮಂತ್ರಿಸಿ ಪೂಜೆ ಮಾಡೋದು. ಏನು ಅವು ಮುತ್ಯ ಕಾಯಿ ಕೊಟ್ರೆ ಮಕ್ಕಳು ಹುಡ್ತಾವಂತ ಹೋಗ್ತಾವ ಲೈನ್ ಹಚ್ಚಿ. ಮುತ್ಯ ಕಾಯಿ ಮಂತ್ರಿಸಿದ್ರೆ ಮಕ್ಕಳು ಹುಡ್ತಾವಂತ. ಮದುವೆ ಅದಕ್ಕಾಗ್ಬೇಕು, ಕಾಯಿ ತಗೊಂಡು ಬರೋದು ಮಕ್ಕಳು ಅಡಿಯೋದಪ್ಪ. ಮುತ್ಯ ಕಾಯಿ ಕೊಟ್ಟು ನೀ ಕೊಟ್ಟೇನಪ್ಪ ಮುತ್ಯ? ಕೊಡಲ್ ತಗೊಳ್ರಿ. ಈ ಮುತ್ಯ ಕಾಯಿ ಕೊಟ್ಟು ಕಾಯಿ ಕ್ಯೂ ನಿಲ್ಲವ್ರು ನೀವು ಶರಣರು. ಕಾಯಿಗೆ ನಿಲ್ಲಬೇಡ್ರವ, ಕಾಯಿಗೆ ನಿಂತ್ರ ಹೋಗೋದಿಲ್ಲ. ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೆ ಸಜ್ಜೆಯಾಯಿತು. ನೆನೆವೊಡೆ ದೇವರುಂಟೆ, ನೋಡುವಡೆ ಭಕ್ತರುಂಟೆ, ಗುಹೇಶ್ವರ ಲಿಂಗವು ಲೀಯವಾಯಿತು. ನೆನೆ ನೆನೆ ಎಂದರೆ ಏನ ನೆನೆವೆನಯ್ಯ, ಏನ ನೆನೆವೆನಯ್ಯ. ಯು ಫಸ್ಟ್ ವಿಷನ್. ನೀನು ಯಾರು? ಹೂ ಆರ್ ಯು? ಹೂ ಆರ್ ಯು? ಮಹಾದೇವಿ ಇದೇ ಅನುಭವ ಮಂಟಪಕ್ಕೆ ಬಂದ್ಲು. ಪ್ರಭುದೇವರು ಕೇಳಿದ್ರು, ನೀನು ಯಾರು? ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ ಪ್ರಭುವೇ. ಹೂ ಆರ್ ಯು? ನಾನೇ ಅದೇನು ಅರಿಯುವ ಪ್ರಯತ್ನದಲ್ಲಿರುವೆ ಪ್ರಭುವೇ. ಎದಕ್ಕಾಗಿ ಬಂದೆ ನೀನು ಇಲ್ಲಿಗೆ? ಹಾಡುವುದು, ಪಾಡುವುದು, ಕೇಳುವುದು, ಸರಸ ಸಮ್ಮೇಳನವಾಗಿರುವುದು. ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರುವೆ ಪ್ರಭುವೇ. ವಾಹ್! ಕಲ್ಯಾಣ ಅಂದ್ರೆ ಏನು ಅಂತ ಹೇಳಿದ್ರಿ ನೀವೆಲ್ಲರೂ? ನನ್ನ ಜೀವನ ಸಾರ್ಥಕ. ಈ ಜಾಗದಲ್ಲಿ ಪ್ರವಚನ ಹೇಳ್ತಿರೋದು ನನ್ನ ಜೀವನ ಸಾರ್ಥಕ, ನನ್ನ ಜೀವನ ಸಾರ್ಥಕ. ಎಂಥವಳು ಮಹಾದೇವಿ, ಎಂತಹ ಬದುಕು! ಹೇಗೆ ಬರೆದಿಟ್ಲು ಮಹಾದೇವಿ, ಹೇಗೆ ಬರೆದಿಟ್ಲು ಮಹಾದೇವಿ. ಜೀವನ ಆದರ್ಶ ಆಗಲಿಲ್ಲ. ಅಕ್ಕನ ಬಳಗ ಅಂತ ಇರ್ತದ, ಅದು ಫ್ಯಾಷನ್ ಬಳಗ. ಹೆಸರು ಅಕ್ಕನ ಬಳಗ, ಅಲ್ಲಿ ಫ್ಯಾಷನ್ ಬಳಗ. ಬಿಲ್ವಾರ ಯಾವಾಗ ಮಾಡಿಸ್ತಿ? ಇದನ್ನ ಮಾತಾಡ ಕಟ್ಕೊಂಡಾವ ಇವು. ಏನು ಆದರ್ಶ ಇಟ್ಟಿವ್ರಿ ಈ ಜಗತ್ತಿನಲ್ಲಿ? ಏನಿಟ್ಟಿವಿ? ಮನುಷ್ಯ ಸ್ವಚ್ಛ ಆಗಬೇಕು ಈ ಜಗತ್ತಿನಲ್ಲಿ, ಪ್ರಾಮಾಣಿಕತೆಗೆ ಬರಬೇಕು. ಪರ್ಸೆಂಟೇಜ್ ಪ್ರಕಾರ ಆದರೂ ಪ್ರಾಮಾಣಿಕತೆಗೆ ಬರಬೇಕು. ಪರ್ಸೆಂಟೇಜ್ ಪ್ರಕಾರ ಆದರೂ ಪ್ರಾಮಾಣಿಕತೆಗೆ ಬರಬೇಕು. ಬರೀ ಮೋಸ, ವಂಚನೆ, ದಗಾ, ಅನ್ಯಾಯ. ಏನು ಅನ್ಯಾಯ? ಹೇಳೋದು ಮಾತ್ರ ವಚನ. ಕಳಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಏನು ವಚನ? ಎಷ್ಟು ಅತಿ ಅದ್ಭುತ! ಮನುಷ್ಯ ಬದಲಾವಣೆಗೆ ಬರಬೇಕು. ಮನುಷ್ಯ ಜೀವ ಬದಲಾವಣೆಗೆ ಬರಬೇಕು, ಬದುಕು ಬದಲಾವಣೆಗೆ ಬರಬೇಕು. ಇದು ಜೀವನದ ಲಕ್ಷಣ. ಇದು ಜೀವನದ ಲಕ್ಷಣ. ಬಸವಣ್ಣನವರು ಮನೆಯಲ್ಲೇ ಇದ್ರು, ಮಂಡಿಗೆ ಮಾದಿರಾಜ. ಬುದ್ಧ ಬಂಗಾರದ ಚಮಚವನ್ನು ಇಟ್ಟುಕೊಂಡು ಬಂದವನು. ಸುಮ್ಮನೆ ಒಂದು ರೋಗಿಯನ್ನು ನೋಡ್ದ, ಸುಮ್ಮನೆ ಒಂದು ಶವವನ್ನ ನೋಡ್ದ. ಭರ್ತೃಹರಿಗೆ ಒಂದು ಮಾವಿನ ಹಣ್ಣು ಕೊಟ್ಟರೆ ಬದಲಾವಣೆ ಆಯಿತು. ಮಹಾವೀರನಿಗೆ ಒಂದು ಜೀವ ನೋಡಿದರೆ ಬದಲಾವಣೆ ಆಯಿತು. ಪ್ರವಾದಿ ಮಹಮ್ಮದ್ ಪೈಗಂಬರಿಗೆ ನೋಡಿದರೆ ಒಂದು ಬದಲಾವಣೆ ಆಯಿತು. ನಮ್ಮ ಕಣ್ಣೆದುರಿಗೆ ಇಲ್ಲೇ ಇದ್ದೇವೆ, ಇದೇ ಕಲ್ಯಾಣ ನಾಡಿನಲ್ಲಿದ್ದೇವೆ. ನಮಗೆ ಬದಲಾವಣೆಯ ಮುಖಗಳು ಗಾಳಿ ಬೀಸಲಿಲ್ಲ ಅಂತಂದ್ರೆ ಏನಿದ್ದೇವೆ, ಏನು ಬದುಕಿದ್ದೇವೆ ಅನ್ನತಕ್ಕಂಥದ್ದು ಪ್ರಶ್ನಾರ್ಥಕ. ನೀವು ಬದುಕಿರ್ಬೋದು, ಮನೆ ಇರ್ಬೋದು, ಕಾರ್ ಇರ್ಬೋದು. ದಯಮಾಡಿ ಇವತ್ತು ಹೋಗಿ ನೀವು ಏನು ಮಾಡಬೇಡ್ರಿ. ನನ್ನ ಪ್ರವಚನದ ಉದ್ದೇಶದಲ್ಲಿ ಏನು ಮಾಡಬೇಡ್ರಿ. ಈ ಜಗತ್ತಿನಲ್ಲಿ ಲಿಂಗ ಪೂಜೆ ನೆಕ್ಸ್ಟ್ ಇಟ್ಕೊಡ್ರಿ. ಹಡದ ತಂದೆ ತಾಯಿನ ಮೋಸ ಮಾಡಲಾರದೆ ಕೊನೆಯವರೆಗೆ ಅವರ ಸೇವೆ ಮಾಡುತ್ತೇನೆ ಎನ್ನುವ ಕೈಗಳಿಗೆ ನಿಮ್ಮ ಲಿಂಗ ಪೂಜೆ ಬರಲಿ. ಮೊದಲು ಅದು ಬರಲಿ. ನೀವು ಸೊಸೆಂದಿರುಗೆ ಸೀಮಣೆ ಹಾಕಿ ಸುಡಲ್ಲ ಅಂತ ನಿಮ್ಮ ಕೈಗೆ ಪೂಜೆಗೆ ಬರಲಿ. ಸೊಸೆಂದಿರು ಅತ್ತೆಂದಿರನ್ನ ತಾಯಿಯಾಗಿ ತಿಳ್ಕೊಳ್ಳುವ ಮನಸ್ಸು ಬರಲಿ. ಅದಕ್ಕಿಂತ ದೊಡ್ಡ ಧರ್ಮ ಈ ಜಗತ್ತಿನಲ್ಲಿ ಯಾವುದಿದೆ ಅನ್ನೋದು. ಇದು ಮೊದಲು ಕುಟುಂಬ ಧರ್ಮ. ಇದು ಕುಟುಂಬ ಧರ್ಮ. ಎಲ್ಲಿ ಬಂದಿದೆ ಹೇಳಿ? ನೀವು ಎಲ್ಲಿ ಬಂದಿದ್ದೀರಿ? ಮೊನ್ನೆ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದೆ.
ಮಗ MBA ಓದಿದ್ದಾನೆ, BE ಓದಿದ್ದಾನೆ, ಡಾಕ್ಟರೇಟ್ ಮಾಡಿದ್ದಾನೆ, 5 ಜನ ಗಂಡು ಮಕ್ಕಳು. ಹಳಿಯಾಳದ ಆನಂದ ಯೋಗಾಶ್ರಮಕ್ಕೆ ತಂದೆ ತಾಯಿನ ತಂದು ಬಿಟ್ಟಿದ್ದಾರೆ. ಸ್ವಾಮಿ, ನಿಮ್ಮ ಹೃದಯಗಳು, ನಿಮ್ಮ ಕಣ್ಣುಗಳು, ನಿಮ್ಮ ಕವಿ ಈ 1947 ಈಚೆಗೆ ನಮ್ಮ ಈ ಊರಿನ ತಂದೆ ತಾಯಿಗಳು ತಲೆಯ ಮೇಲಿಂದ ಸೆರಗು ತೆಗಿಲಿಲ್ಲ. ಹಳ್ಳಿಗೆ ಹೋದವರು, ಹೊಲಕ್ಕೆ ಹೋದವರು ವಿದ್ಯಾವಂತರಲ್ಲ, ಮಕ್ಕಳನ್ನ ಬುದ್ಧಿವಂತರು ಮಾಡುದು. ವಿದ್ಯಾವಂತರಲ್ಲ, ಸಂಸ್ಕೃತಿಯನ್ನು ಪಡೆದವರು. ಶಿಕ್ಷಣ ಪಡೆಯಲಿಲ್ಲ, ಮಕ್ಕಳನ್ನ ಡಾಕ್ಟರೇಟ್ ಮಾಡಿದ್ರು, PhD ಮಾಡಿದ್ರು, ವಿದ್ಯಾವಂತರನ್ನ ಮಾಡಿದ್ರು. ಆದರೆ ತಿರುಗಿ ಮಕ್ಕಳನ್ನು ನೋಡುವ ಮನಸ್ಸುಗಳು ವಿದ್ಯಾವಂತರಲ್ಲಿ ಬರ್ತಾ ಇಲ್ಲ. ಇವತ್ತು ಏನು ನಿಮ್ಮ ಶಿಕ್ಷಣ, ಏನು ನಮ್ಮ ಬದುಕು? ಮನೆಯಲ್ಲಿರುವ ತಂದೆ ತಾಯಿಗಳ ಜೀವವನ್ನೇ ಪ್ರೇಮ ಮಾಡುವ ಮನಸ್ಸು ನಮಗೆ ಬರಲಿಲ್ಲ ಅಂದರೆ, ಕಾಣುವ ಮನುಷ್ಯನನ್ನು ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಈ ಜಗತ್ತಿನಲ್ಲಿ ಸಾಧ್ಯ ಇದೆಯಾ? ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಬಸವಣ್ಣನವರು ಮಾದಾರ ಚೆನ್ನಯ್ಯನ ಮಗನಾನು ಅಂತ ಹೇಳಬೇಕಾದ್ರೆ ಕಾರಣ ಏನು? ಹರಳೆಯನ ಮನೆಯಲ್ಲಿ ಹೋಗಿ ಊಟ ಮಾಡಬೇಕಾದ್ರೆ ಕಾರಣ ಏನು? ಏನು ಕಲ್ಲು ದೇವರನ್ನ ನೋಡಿದ್ನಾ, ಮಣ್ಣು ದೇವರನ್ನ ನೋಡಿದ್ನಾ? ಬರೆದರಲ್ಲ ವಚನವನ್ನ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾಶಸ್ತಿಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಒಂದು ವಚನ ನಮ್ಮನ್ನು ಬದುಕಿಸ್ತದೆ. ಒಂದು ವಚನ ನಮ್ಮನ್ನು ಪುನಃ ಆನೆ ಕೆಸರೊಳು ಬಿದ್ದೊಡೆ ತನ್ನ ಭುಜಬಲದಿಂದ ಹೇಳಬಹುದಲ್ಲವೇ ಮತ್ತಾರ ಬಲದಿಂದ ಹೇಳಬಹುದು? ಹೇಳ ಪ್ರಭುವೇ. ವಚನ ಅಂದ್ರೆ ಅಷ್ಟು ಗಟ್ಟಿರಿ. ಆನಾ ಕೃಷ್ಣರಾಯರು ಒಂದು ಮಾತನ್ನು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಭಾಷೆ ಇಂಗ್ಲಿಷ್ ಭಾಷೆ, ಎರಡನೆಯ ಭಾಷೆ ಫ್ರೆಂಚ್ ಭಾಷೆ. ಜಗತ್ತಿನಲ್ಲಿ ಅತಿ ದೊಡ್ಡ ಭಾಷೆ ಇಂಗ್ಲಿಷ್ ಭಾಷೆ, ಎರಡನೆಯ ಭಾಷೆ ಫ್ರೆಂಚ್ ಭಾಷೆ. ಇವೆರಡನ್ನ ತೌಲನಿಕ ಅಧ್ಯಯನ ಮಾಡಿದರೆ 2 ಭಾಷೆಗಿಂತ 10 ಪಟ್ಟು ಅನುಭವ ಸಾಹಿತ್ಯ ವಚನ ಸಾಹಿತ್ಯದಲ್ಲಿದೆ ಅನ್ನತಕ್ಕಂಥ ಮಾತನ್ನು ಬರೆದಿಟ್ಟು ಹೋಗ್ತಾರೆ. ಅದು ವಚನ. ವಚನ ಅಂದ್ರೆ ಅದು ಲಿಂಗಾಯತರ ಸೊತ್ತಲ್ಲ, ಈ ಮಾನವ ಜನಾಂಗದ ಜೀವನೋತ್ಪತ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ವಚನ. 280 ಕೋಟಿ ವಚನ ಅದು. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ತುರಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಸೂಳೆ ಸಂಕವನ್ನ ವಚನ ಅದು. ಅದು ಪಂಡಿತರ ಪಾಮರ ಜ್ಞಾನಿಗಳ ವಚನವಲ್ಲ, ನೊಂದವರ, ಬೆಂದವರ, ಬೀಸುವವರ, ದೋಣಿ ಹಾಯಿಸುವವರ, ಜನರು ನಿಷ್ಕೃತವಾಗಿ ಕಂಡಂತಹ ದಿನಮಾನ ಕಾಲದಲ್ಲಿ ವೇಶ್ಯರ ಕೈಯಲ್ಲಿ ಬರೆದಿರ್ತಕ್ಕಂಥ ಅನುಭವ ಪ್ರಮಾಣದ ವಚನ ಅದು. ಅದು ಪಂಡಿತರ ಕೈಯಿಂದ ಬಂದಿರತಕ್ಕಂಥದ್ದಲ್ಲ, ಅದು ಉತ್ತಮರ ಕೈಯಲ್ಲಿ ಬಂದಿರತಕ್ಕಂಥದ್ದಲ್ಲ, ಅದು ಜನಸಾಮಾನ್ಯರನ್ನ ನಿಷ್ಕುರವಾಗಿ ಕಂಡಿರ್ತಕ್ಕಂಥ ಮನುಷ್ಯರನ್ನೇ ಮನುಷ್ಯರ ಪ್ರೇಮ ಮಾಡಲಾರದೆ ಹೊರಗೆ ನೂಕಿ ಇಟ್ಟಂತವರನ್ನ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಬಸವಣ್ಣ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಬರೆಸಿರ್ತಕ್ಕಂಥ ವಚನಗಳು ಅನ್ನತಕ್ಕಂಥದನ್ನು ಕಾಣಬೇಕಾಗಿರ್ತಕ್ಕಂಥದ್ದು ಈ ವಿಷಯವಾಗಿ. ಬಸವಣ್ಣನಿಗೆ ನ್ಯಾಯ ಇನ್ನೂ ಸಿಕ್ಕಿಲ್ಲ ಈ ಕರ್ನಾಟಕದಲ್ಲಿ. ಬಸವಣ್ಣನವರಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಈ ಜಗತ್ತಿನಲ್ಲಿ. ತಮಿಳುನಾಡಿನಲ್ಲಿ ತಿರುವಳ್ಳರಿಗೆ ಸಿಕ್ತು, ಮಹಾರಾಷ್ಟ್ರದಲ್ಲಿ ಶಿವಾಜಿಗೆ ಸಿಕ್ತು, ಕೇರಳದಲ್ಲಿ ನಾರಾಯಣ ಗುರುಗೆ ಸಿಕ್ತು, ಈ ದೇಶದಲ್ಲಿ ಅಂಬೇಡ್ಕರ್ ಅವರಿಗೆ ನ್ಯಾಯ ಸಿಕ್ತು. ಆದರೆ ಬಸವಣ್ಣನವರಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ. ಕಾರಣ, ಬಸವಣ್ಣ ಗುಡಿಗುಂಡಾರನ ವಿರೋಧ ಮಾಡ್ದ ಅನ್ನತಕ್ಕಂಥದ್ದು, ಹಿಂದೂ ವಿರೋಧಿ ಅನ್ನತಕ್ಕಂಥ ಪಟ್ಟವನ್ನ ಕಟ್ಟಿದ್ರು ಸಂಪ್ರದಾಯವಾದಿಗಳು ಈ ನಾಡಿನೊಳಗಡೆ. ವಾಹ್, ಏನು ತಪ್ಪು ಮಾಡಿದ್ರಿ ಬಸವಣ್ಣ? ಹಳೆಯನ ಮನೆಯಲ್ಲಿ ಊಟ ಮಾಡಿದ್ದು ತಪ್ಪೇ? ಸ್ವಾಮಿ, ಈ ದೇಶದೊಳಗಡೆ ನಿಯಾಜ್ ಬಿರಾನಿ ಸೆಂಟರ್ ಅಂತಿದ್ರೆ, ಒಂದು ನಿಯಾಜ್ ಬಿರಾನಿ ಸೆಂಟರ್ ಅನ್ನತಕ್ಕಂಥ ಶಬ್ದ ಇರ್ತಕ್ಕಂಥವ್ರ ಹತ್ರ ಹೋಗಿ ಊಟ ಮಾಡ್ತೀರಿ, ಒಂದು ಮಾದಾರ ಚೆನ್ನೈಯ ಟಿಫನ್ ರೂಮ್ ಅನ್ನತಕ್ಕಂಥ ಜಾಗದಲ್ಲಿ ಊಟ ಮಾಡಲಿಲ್ಲ ಅಂದ್ರೆ ಈ ದೇಶವನ್ನು ಹೇಗೆ ಕಟ್ಟುತ್ತೀರಿ ಸ್ವಾಮಿ? ಈ ದೇಶದೊಳಗಡೆ ಪ್ರಶ್ನೆ ಕೇಳುತ್ತೇನೆ ನಾನು. ಏನು ಬಸವಣ್ಣ ಅನ್ಯಾಯ ಮಾಡಿದ ಈ ನಾಡಿನೊಳಗಡೆ? ಒಂದು ಸೂಳೆಗೆ ಸಂಸ್ಕಾರ ಕೊಟ್ಟಿದ್ದು ತಪ್ಪ? 12,000 ಜನ ಪುಣ್ಯಾಂಗರನಾಗಿ ಮಾಡಿದಾತ ನಮ್ಮ ಸಂಗನ ಬಸವಣ್ಣ. ಒತ್ತಿತ್ತು, ಬೆಳೆಯಿತ್ತು, ಕತ್ತರಿ ಹಾರಾಯಿ. ವಾಹ್, ದಯಮಾಡಿ ಇಲ್ಲಿ ಕೂತವರಿಗೆ ನಾನು ವಿನಂತಿಸಿಕೊಳ್ತೇನೆ, ಆಜ್ಞೆ ಮಾಡುವುದಿಲ್ಲ, ನನಗೆ ಅಧಿಕಾರವಿಲ್ಲ, ಆದರೆ ನಿಮಗೆ ಹೇಳುವ ಪ್ರೇಮ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ನಾನು ನಿಮಗೆ ಹೇಳುವ ಪ್ರೇಮ ಇದೆ ಅಂತ ತಿಳಿದುಕೊಂಡಿದ್ದೇನೆ. ಸ್ವಾಮಿ, ಎಷ್ಟು ಅನ್ಯಾಯ ಬಸವಣ್ಣನಿಗೆ, ಎಷ್ಟು ಅನ್ಯಾಯ ಆಗ್ತದೆ ಬಸವಣ್ಣನವರ ತತ್ವಕ್ಕೆ. ಒಂದು ಗುಡಿ ಬೆಳೆಯಿತು, ಒಂದು ಕಲ್ಲಿನ ಗುಡಿ ಬೆಳೆಯಿತು, ಒಂದು ಹುತ್ತ ಬೆಳೆಯಿತು, ಒಂದು ಮರ ಬೆಳೆಯಿತು, ಒಂದು ಜಡವಾದ ನೀರು ಬೆಳೆಯಿತು.
ಆದರೆ ಆತ್ಮಚಿಂತನೆಗೆ ಬೇಕಾಗಿರ್ತಕ್ಕಂಥ ಮನುಷ್ಯತ್ವದ ತತ್ವ ಬೆಳೀಲಿಲ್ಲ ಈ ಸಮಾಜದಲ್ಲಿ ಅಂತಂದ್ರೆ ಏನು ಬಸವಣ್ಣನವರ ತತ್ವಕ್ಕೆ ಬೆಲೆ ಈ ನಾಡಿನೊಳಗಡೆ? ಏನು ಬೆಲೆ ಸಿಕ್ಕಿತು ಈ ನಾಡಿನೊಳಗಡೆ ಬಸವಣ್ಣನವರಿಗೆ? ಪ್ರಶ್ನೆ ಹಾಕಿಕೊಳ್ಬೇಕಲ್ಲ ನಾವೆಲ್ಲರೂ ಪ್ರಶ್ನೆ ಹಾಕಿಕೊಳ್ಬೇಕಲ್ಲ. ಹೆಣ್ಣು ಮಕ್ಕಳೇ, ನೀವಿಲ್ಲಿ ಕುಳಿತು ಪ್ರವಚನ ಕೇಳ್ತಾ ಇದ್ದೀರಿ, ನಿಮ್ಮ ಬುದ್ಧಿ ಮೊಣಕಾಲು ಕೆಳಗೆ ಅಂತ ಹೇಳಿದ್ರು, ಗಂಡ ಸತ್ತಾಗ ಹೆಣ್ಣಿನ ತಲೆ ಬೋಳಿಸಬೇಕಂದ್ರು, ಪತಿಯೊಡನೆ ಸತಿ ಸಹಗಮಾನ ಅಂತ ಹೇಳಿದ್ರು, ಮುಟ್ಟಾದವಳನ್ನ ಹೊರಗಡೆ ಇಟ್ರು, ಅಂತವಳನ್ನ ಕರೆದುಕೊಂಡು ಬಂದು ಅಕ್ಕ ಮಹಾದೇವಿ, ಲಿಂಗಮ್ಮ, ಸತ್ಯಕ್ಕ, ಇಂತಹ ಹೆಣ್ಣು ಮಕ್ಕಳಿಗೆ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳೇ ಚಿಂತನೆ ಮಾಡಿ ನೀವು. ಯಾರಿಗೆ ಧರ್ಮ ಕೊಟ್ಟ ಬಸವಣ್ಣ? ಯಾರಿಗೆ ಧರ್ಮ ಕೊಟ್ಟ ಬಸವಣ್ಣ? ನೊಂದವರಿಗೆ, ಧೀನರಿಗೆ, ದುಃಖಿತರಿಗೆ, ದಲಿತರಿಗೆ, ಪಶು ಪಕ್ಷಿ ಪ್ರಾಣಿಗಳಿಗಿಂತ ಹತ್ತತ್ತ ಇಟ್ಟಂತವರಿಗೆ ಒಂದು ಕಾರಿನಲ್ಲಿ ನಾಯಿಯನ್ನೇ ಇಟ್ಟುಕೊಂಡು ಹೋಗ್ತೀರಿ, ಆದ್ರೆ ಮನುಷ್ಯನಾಗಿರ್ತಕ್ಕಂಥವನು ಬಂದವನಿಗೆ ಹೊರಗಡೆ ದೂರ ಕುರಿಸಿ ಅನ್ನ ಹಾಕ್ತೀರಿ ಅಂತ ಹೇಳಿದ್ರೆ ಯಾವ ಮನುಷ್ಯತ್ವ ಇದು? ಪ್ರಶ್ನೆ ಕೇಳದ ಬಸವಣ್ಣ. ಈ ನಾಡಿನಲ್ಲಿ ಒಂದು ಜೀವಕ್ಕೆ ಒಂದು ಜೀವ ಬೆಲೆ ಇಲ್ಲ. ಏನು ಬಸವಣ್ಣನ ಜೀವದಯ ಪರವಾದಂಥದ್ದು? ನನಗೊಂದೊಂದ್ಸಲ ಬಸವಣ್ಣ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತಿದ್ರಿ. ಎಂಥವ್ರು ಇದ್ದೀವ್ರಿ ನಾವು ಕರ್ನಾಟಕದ ಜನ? ಯಾವ ಸ್ಥಳದಲ್ಲಿ ಇದ್ದೀವ್ರಿ? ಯಾವ ಸ್ಥಳದಲ್ಲಿದ್ದೇವೆ? ಇದೇ ಜಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಮಹಾದೇವಿ ಬಂದಳು, ಕೊಟ್ಟಣದ ಸೋಮವೇ ಬಂದಳು, ಬೊಂಥಾದೇವಿ ಬಂದಳು, ಸತ್ಯಕ್ಕ ಬಂದಳು, ಲಿಂಗಮ್ಮ ಬಂದಳು. ಹರಪದ ಅಪ್ಪಣ್ಣನ ಧರ್ಮಪತ್ನಿ ಲಿಂಗಮ್ಮ, ಹರಪದವರ ಮುಖ ನೋಡಬಾರದು ಅಂದ್ರು. ಲಿಂಗಮ್ಮ ಎಂತ ವಚನ ಬರೆದಳು? ತನವೆಂಬ ಹುತ್ತದಲ್ಲಿ ಮನವೆಂಬ ಸರ್ಪ ಎಡೆ ಎತ್ತಿ ಆಡುತ್ತಿರಲು. ವಾಹ್! ಓದಿ ಸ್ವಾಮಿ, ಓದಿ. ಋಣ ತೀರಿಸ್ರಿ ಶರಣರು ಋಣ ತೀರಿಸಿ ಸ್ವಾಮಿ. ಶರಣರು ನಮಗಾಗಿ ಬದುಕಿದವರು, ನಾವು ನಮ್ಮ ಹೊಟ್ಟೆಪಾಡಿಗಾಗಿ ಬದುಕಿದವರು. ಶರಣರು ನಮಗಾಗಿ ಬದುಕಿದವರು. ಜನ ಬದುಕಲಿ, ಜಗ ಬದುಕಲಿ ಅಂತ ಬಂದ್ರು, ಅಜ್ಞಾನ ತೆಗೆದ್ರು. ದೇವರು ಯಾವುದು ಅಂತ ಹೇಳಿದ್ರು, ಧರ್ಮ ಯಾವುದು ಅಂತ ಹೇಳಿದ್ರು, ಕಾಯಕ ಯಾವುದು ಅಂತ ಹೇಳಿದ್ರು. ಕಲ್ಲ ದೇವರಲ್ಲಪ್ಪ, ನಿನ್ನ ಆತ್ಮದಲ್ಲಿರುವ ಅಸ್ಮಿತೆಯ ದೇವರು ಅಂತ ಹೇಳಿದ್ರು. ವಾಹ್! ಏನು ಸ್ವಾಮಿ ಬಸವಣ್ಣನಿಗೆ ನಾವು ಈ ನಾಡಿನಲ್ಲಿ ಕೊಟ್ಟಿದ್ದು? ಏನು ಕೊಟ್ಟಿದ್ದೇವೆ ಬಸವಣ್ಣನವರಿಗೆ ಈ ನಾಡಿನೊಳಗಡೆ? ಒಂದು ಬೀದಿಯಲ್ಲಿ ಒಂದು ಮೂರ್ತಿ ಮಾಡಿ ಇಟ್ಟರೆ ಸಾಕಾಯ್ತೆ? 900 ವರ್ಷ ಕಾರ್ಲ್ ಮಾರ್ಕ್ಸ್ ಆಫ್ ದಾಸ್ ಕ್ಯಾಪಿಟಲ್ ಅನ್ನು ಬರೆದಂತ, ದಾಸ್ ಕ್ಯಾಪಿಟಲ್ ಅನ್ನು ಕೊಟ್ಟಂತ ಕಾರ್ಲ್ ಮಾರ್ಕ್ಸ್. ಇಟ್ ಇಸ್ ಡಿಗ್ನಿಟಿ ಆಫ್ ಲೇಬರ್, ಬಟ್ ಬಸವ ಇಸ್ ದ ಡಿವಿನಿಟಿ ಆಫ್ ಲೇಬರ್. ಏನು ಬಸವಣ್ಣ? ಬಸವಣ್ಣ ಅಂದ್ರೆ ಯಾರು? ಒಬ್ಬ ಸಾಮಾಜಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ, ಆರ್ಥಿಕ ಕ್ರಾಂತಿ, ಕಾಯಕ ತತ್ವ, ಅಸ್ಪೃಶ್ಯತೆ ನಿವಾರಣೆ. ಸ್ವಾಮಿ ಅಂಬೇಡ್ಕರ್ ಅವರ ಬಗ್ಗೆ ನಮಗೆ ಬಹಳ ದೊಡ್ಡ ಅಭಿಮಾನ. ಅಂಬೇಡ್ಕರ್ ಈ ದಿನಮಾನ ಕಾಲದಲ್ಲಿ ಬಹಳ ದೊಡ್ಡ ವ್ಯಕ್ತಿ. ಈ ದೇಶದ ಸನಾತನ ಧರ್ಮವನ್ನು ಧಿಕ್ಕರಿಸಿ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅಂತ ಹೇಳಿ ಈ ದೇಶ ಉಳಿತು. ಒಂದು ಪಕ್ಷ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕರಿಸಿದ್ರೆ ಈ ದೇಶದ ಗತಿ ಏನಾಗ್ತಿತ್ತು ಸ್ವಾಮಿ?